ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಅದರಲ್ಲಿ ವಾಲ್ಟರ್ಸ್ ಮಾಡೆಲ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಅರ್ನಿಂಗ್ಸ್ ಆಫ್ ದ ಕಂಪನಿ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪೇಡ್ ಕೊಟ್ಟಿದ್ದಾರೆ, ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ವಾಲ್ಟರ್ಸ್ ಮೆಥಡಿಗೆ ಫಾರ್ಮುಲಾ ಏನು ಅಂತಂದರೆ ಡಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಹೋಲ್ ಡಿವೈಡೆಡ್ ಬೈ ಕೆ. ಇಲ್ಲಿ ಡಿ ಅಂತಂದರೆ ಡಿವಿಡೆಂಡ್ ಪರ್ ಶೇರ್, ಆರ್ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇ ಅಂತಂದರೆ ಅರ್ನಿಂಗ್ ಪರ್ ಶೇರ್, ಕೆ ಅಂತಂದರೆ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ, ಪಿ ಅಂತಂದರೆ ಪ್ರೈಸ್ ಪರ್ ಶೇರ್. ಎಲ್ಲದು ಪರ್ ಶೇರ್ ಅಂದರೆ ಒಂದು ಶೇರಿನ ಡಿವಿಡೆಂಡನ್ನು, ಒಂದು ಶೇರಿನ ಅರ್ನಿಂಗ್ಸನ್ನು ಬರ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಂದರೆ ಡಿವಿಡೆಂಡ್ ಪರ್ ಶೇರ್ ಕೊಡಲಿಲ್ಲ, ಟೋಟಲ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಒಂದು ಕಂಪನಿಯವರು ಏನು ಡಿವಿಡೆಂಡ್ ಪೇಮೆಂಟ್ ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ ಕಂಪ್ನಿಗೆ ಏನು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಬಟ್ ನೀವು ಬರ್ಕೊಳ್ಬೇಕಾಗಿರೋದು ಒಂದು ಶೇರಿನ ಅರ್ನಿಂಗ್ಸನ್ನು, ಒಂದು ಶೇರಿನ ಡಿವಿಡೆಂಡನ್ನು ಬರ್ಕೊಳ್ಬೇಕು. ಅದು ಹೇಗೆ ಬರ್ಕೊಳ್ಬೇಕು ಅಂತಂದರೆ ಫಸ್ಟು ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಟೋಟಲ್ ಡಿವಿಡೆಂಡ್ ಏನಿದೆ ಅದಕ್ಕೆ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ ಆಯಿತು. ನಂಬರ್ ಆಫ್ ಶೇರ್ಸನ್ನು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಡಿವಿಡೆಂಡ್ 3 lakh, ಇದು ಕಂಪನಿಯ ಟೋಟಲ್ ಡಿವಿಡೆಂಡ್, ಕಂಪನಿಯವರು ಕೊಡಬೇಕಾಗಿರುವಂಥ ಟೋಟಲ್ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 1 lakh ಇದೆ. ಡಿವೈಡೆಡ್ ಬೈ ಮಾಡಿದಾಗ ಒಂದು ಶೇರಿನ ಡಿವಿಡೆಂಡ್ ಎಷ್ಟು ಅಂತ ಗೊತ್ತಾಗುತ್ತೆ. 3 lakh ಡಿವೈಡೆಡ್ ಬೈ 1 lakh ಮಾಡಿದಾಗ 3 rupees ಬರುತ್ತೆ. ಅದು ಡಿವಿಡೆಂಡ್ ಪರ್ ಶೇರ್ ಆಯಿತು. ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್ ಫೈಂಡ್ ಔಟ್ ಮಾಡೋದು ಕೂಡ ಅದೇ ಥರನೇ. ಟೋಟಲ್ ಅರ್ನಿಂಗ್ಸ್ 5 lakh ಇದೆ. 5 lakh ಡಿವೈಡೆಡ್ ಬೈ 1 lakh, 5 lakh ಡಿವೈಡೆಡ್ ಬೈ 1 lakh ಮಾಡಿದಾಗ ಅರ್ನಿಂಗ್ಸ್ 5 ಆಗುತ್ತೆ. ದೆನ್ ಕೆ ಅಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ 12.5% ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಡಿವೈಡೆಡ್ ಬೈ 100 ಮಾಡಿದಾಗ 0.125 ಆಗುತ್ತೆ. ಆರ್ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. 15% ಕೊಟ್ಟಿದ್ದಾರೆ. 15 ಡಿವೈಡ್ ಬೈ 100 ಮಾಡಿದಾಗ 0.15 ಆಗುತ್ತೆ. ಇಂಪಾರ್ಟೆಂಟ್ ಇದರಲ್ಲಿ ಅರ್ನಿಂಗ್ಸ್ ಮತ್ತು ಡಿವಿಡೆಂಡನ್ನು ಅರ್ನಿಂಗ್ ಪರ್ ಶೇರ್, ಡಿವಿಡೆಂಡ್ ಪರ್ ಶೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾದರೆ ಆಯಿತು. ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ 5 lakh ಡಿವೈಡೆಡ್ ಬೈ 1 lakh, 3 lakh ಡಿವೈಡೆಡ್ ಬೈ 1 lakh. ನಂಬರ್ ಆಫ್ ಶೇರ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಪರ್ ಶೇರ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಡಿವಿಡೆಂಡ್ ಪರ್ ಶೇರ್ 3 rupees, ಅರ್ನಿಂಗ್ ಪರ್ ಶೇರ್ 5 rupees. ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಫಾರ್ಮುಲಾ ಏನು ಅಂತಂದರೆ ಪಿ ಈಕ್ವಲ್ಸ್ ಡಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಹೋಲ್ ಡಿವೈಡೆಡ್ ಬೈ ಕೆ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲಿ ಡಿ ಅಂತಂದರೆ ಡಿವಿಡೆಂಡ್ ಎಷ್ಟಿದೆ ಅಂತಂದರೆ 3 rupees ಇದೆ. ಪ್ಲಸ್ ಆರ್ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.15 ಇದೆ. ಇಂಟು ಇ ಮೈನಸ್ ಡಿ, ಇ ಅಂತಂದರೆ ಅರ್ನಿಂಗ್ಸ್ 5 rupees ಇದೆ. ಮೈನಸ್ ಡಿ ಅಂತಂದರೆ ಡಿವಿಡೆಂಡ್ 3 rupees ಇದೆ. ಡಿವೈಡೆಡ್ ಬೈ ಕೆ, ಡಿವೈಡೆಡ್ ಬೈ ಇರೋದು ಇ ಮೈನಸ್ ಡಿ ಮಾತ್ರ. ಡಿವೈಡೆಡ್ ಬೈ ಕೆ ಅಂತಂದರೆ 0.125 ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ಅಥವಾ ಕಾಸ್ಟ್ ಆಫ್ ಈಕ್ವಿಟಿ 0.125 ಹೋಲ್ ಡಿವೈಡೆಡ್ ಬೈ ಅಗೈನ್ ಕೆ 2 times ಇದೆ 0.125. ಇವಿಷ್ಟನ್ನು ಒಟ್ಟಿಗೆ ಸಿಂಪ್ಲಿಫೈ ಮಾಡ್ಬೋದು. ಒಟ್ಟಿಗೆ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಫಸ್ಟು ಮೈನಸ್ ಮಾಡಬೇಕು, ನೆಕ್ಸ್ಟ್ ಡಿವೈಡೆಡ್ ಬೈ, ನೆಕ್ಸ್ಟ್ ಇಂಟು, ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಡಿವೈಡೆಡ್ ಬೈ. ಲಾಸ್ಟಿಂದ ಮಾಡ್ತಾ ಬಂದರೆ ಆಯಿತು. ಫಸ್ಟು ಬ್ರಾಕೆಟ್ ಒಳಗಡೆ ಇರೋದನ್ನು ಫಸ್ಟ್ ಮಾಡ್ಕೊಳ್ಬೇಕು. 5 minus 3 ಅಂತಂದರೆ 2. ನೆಕ್ಸ್ಟು ಡಿವೈಡೆಡ್ ಬೈ 0.125 ಅಂತಂದರೆ 16 ಆಗುತ್ತೆ. 5 minus 3 ಡಿವೈಡೆಡ್ ಬೈ 0.125 ಮಾಡಿದಾಗ 16 ಬಂತು. ಇಂಟು 0.15 ಬ್ರ್ಯಾಕೆಟಲ್ಲಿದೆ ಅಂತಂದರೆ ಬ್ರ್ಯಾಕೆಟ್ ಹೊರಗಡೆ ಇದೆ ಅಂತಂದರೆ ಇಂಟು ಮಾಡಬೇಕು. ಇಂಟು 0.15 ಮಾಡಿದಾಗ 2.4 ಬರುತ್ತೆ. ಅದಕ್ಕೆ 3 ಆ್ಯಡ್ ಮಾಡಬೇಕು. 3 ಆ್ಯಡ್ ಮಾಡಿದಾಗ 5.4 ಆಗುತ್ತೆ. ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 5.4 ಡಿವೈಡೆಡ್ ಬೈ 0.125. 5.4 ಡಿವೈಡೆಡ್ ಬೈ 0.125 ಮಾಡಿದಾಗ ಬರುವಂಥ ಆನ್ಸರ್ 43.2. ಇದು ಫೈನಲ್ ಆನ್ಸರ್ ಆಯಿತು. ಪ್ರೈಸ್ ಪರ್ ಶೇರ್ ಎಷ್ಟು ಅಂತಂದರೆ 43.2 rupees. ಇದನ್ನು ಪರ್ಸಂಟೇಜಲ್ಲಿ ಬರೆಯೋದಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ರಾಬ್ಲಮ್ ಮಾಡಬೇಕಾದ್ರೆ, ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಡೆಟ್ ಎಲ್ಲ ಬರೀಬೇಕಾದ್ರೆ ಪರ್ಸಂಟೇಜಲ್ಲಿ ಬರಿತಾ ಇದ್ರಿ. ಬಟ್ ನೀವು ಈಗ ಫೈಂಡ್ ಔಟ್ ಮಾಡಿರುವಂಥದ್ದು ಪ್ರೈಸು, ಹಾಗಾಗಿ ರುಪೀಸಲ್ಲಿ ಬರೀಬೇಕು. ಫೈನಲ್ ಆನ್ಸರ್ 43.2. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.